ನನ್ನ ಅಣ್ಣ ನನ್ನ ಮಗ ನನ್ನ ನೋಡ್ತಾನಂತ ನಿನಗೆ ಜನ್ಮ ಕೊಟ್ಟಿಲ್ಲ. ತನ್ನ ಜೀವದ ಹಂಗ ಹರಿದ ಜನ್ಮ ಕೊಡ್ತದ ಒಂದ ತಾಯಿ. ಆದ್ರೆ ನಿಮ್ಮ ಅಪ್ಪಗೆ ಬಂದೈತಿ ಅನ್ನೋದಿಲ್ಲ. ಇಲ್ಲ, ನಿನಗ ಬರೀ ಬಿತ್ತುದಷ್ಟ ಗೊತ್ತೈತಿ. ಬಿತ್ತಿದ ಬೀಜ ತಗೊಂಡ ಬೆಳಿ ಹಂಗ ಮಾಡೋದ ತಾಯಿಗೆ ಅಟ್ಟ ಗೊತ್ತದ. ನಿನಗೆ ಏನು ಗೊತ್ತಾಗೋದೈತಿ ತಗದ. ಅದಕ್ಕೆ ಎಲ್ಲ ನಾ ಮಾಡೇ ನೀನು ಅನ್ನಿಂದ ಆಗೈತಿ. ಏನ್ ಮಾಡಿದಿ ಮಾಡ್ಲಕ್ ಬರಂಗಿಲ್ಲ. ನೀನು ಒಬ್ಬನ ಕೈಲಿ ಆಗಂಗಿಲ್ಲ ಅಂತ ಹೇಳಿ ತಿರ್ಕೊಂಡು 10 ಮನಿ ಹರಿಕೆ ಹಾಕಿ ಬಂದದಿ. ತಿರುಗಿ ಒಂದ ತವಂದಲ್ಲಿ ಅಲ್ಲ. ಇದು ನಾನು ಒಬ್ಬನ ಕೈಲಿ ಏನು ಆಗಂಗಿಲ್ಲ ಅಂತೇಳಿ ಇವ ಬಹಿರಂಗದೊಳಗೆ 10 ಮನಿ ಹರಿಕೆ ಹಾಕಿದ. ಇನ್ನು ಅಂತರಂಗದೊಳಗೆ 84 ಲಕ್ಷ ಮನಿ ಎಲ್ಲ ತಿರುಗಿ 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 ಹರಿಕೆ ಹಾಕಿ ಬಂದ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಬಂದ ನಿಂತದಿ ನಿನ್ನ ಜೀವಾತ್ಮ. ಅಲ್ಲಿ ಅಂತವ ಹರಿಕೆ ಹಾಕ್ಯಾನ. ನೀ ಎಟ್ಟೋತು ತಮ್ಮ ಹರಿಕೆ ಹಾಕೋದ. ದೇವಿ ನಿನಗ ಮುಗಿಯತೇನ ಬರುವಂತ ಆಶೀರ್ವಾದ ಕೂಡ ಮುಗಿಯತೇನ ತಾಯಿ ನಿನಗ ಮುಗಿಯತೇನ ಸಭಾದಾಗ ಗಾಯನ ಮಾಡ್ತೀವಿ ಸಮಯದ ಸಂತ ಸಭಾದಾಗ ಗಾಯನ ಮಾಡ್ತೀವಿ ಏನ್ ಹೇಳತ್ತೀರಪ್ಪ ನಮ್ಮ ಸರಿಜೋಡಿ ಕಲಾವಿದರಾದಂತವ್ರು ಬಸವಣ್ಣವರು ಅವರು ಎದ್ದು ಕೂಡಲೇ ಚಾರು ಮಾಡ್ಯಾರಿ. ಯಾರ ತಂಗಿ ನೀ ಎಲ್ಲಿಗೆ ಹೊರಟಿದಿ, ಯಾರು ನಿನಗೆ ಇರ್ಲಿ ಕರ್ಸ್ಯಾರು, ಏನ ನೀನೇ ಬಂದಿದ್ದು, ಏನ ನಿನಗೆ ಯಾರೇ ಕರ್ಸ್ಯಾರು, ಹೆಂಗ ಬಂದಿ, ಯಾಕರ್ದ ಬಂದಿ, ಏನ ಟಾಂಗಾದಾಗ ಬಂದು, ಏನ ರೈಲ್ವೆದಾಗ ಬಂದು, ಏನ ಗಾಡಿಯಾಗ ಬಂದು, ಹಿಂಗೆ ಬಂದೇವ ಅಂತ ಕೇಳ್ತಾನ್ರಿ. ಯಾರ ತಂಗಿ, ಯಾರ ನೀನು, ಎಲ್ಲಿಂದ ಬಂದಿ, ಎಲ್ಲಿಂದ ಬಂದಿ, ಬರುವಾಗ ಎಷ್ಟಿತ್ತವ ಇದ ಮಂದಿ, ಏನ ಮಂದಿ ಮಕ್ಕಳ ಇದ್ರು ಇಲ್ಲೋ, ಬರುವಾಗ ಏನ ತಂದಿ, ಹೋಗುವಾಗ ಏನು ಒಯ್ಲಕತ್ತೀರಿ ಅಂತ ಕೇಳ್ತಾರ. ಸುರುವಿಗೆ ಹಾಕ್ಯಾರಿ ಪಾಯ. ಬರುವಾಗ ಏನು ತಂದಿ, ಹೋಗುವಾಗ ಏನು ಒಯ್ದಿ ಅಂದ್ರ ತಮ್ಮ, ಇದು ಬರುವಾಗ ಏನು ತಂದಿಲ್ಲ, ಇದಕ್ಕೆ ಯಾವಾಗ ತಿಳಿ ಬಂದತಿ ಅವಾಗ ಆಶಾನ ತಂದತಿದು. ಅದಕ್ಕಂತಾರೆ ಆಶೆ ಕಸಮಾಸದಳತಿಲ್ಲ ಮೇಲಾದ ಕಾಯು ನಿಲ್ಕುದಿಲ್ಲ. ಅದಕ್ಕ ಇದು ಬರ್ಬೇಕಾದ್ರ ಆಶಾ ತಂದದ, ಹೋಗ್ಬೇಕಾದ್ರ ಬರೇ ವ್ಯಾಸನ ಅಟ್ಟ ಒಯ್ದದ, ಏನು ಒಯ್ದಿಲ್ಲ, ವ್ಯಾಸನ ಒಯ್ದದ. ಅದಕ್ಕ ಅವರು ಬಹಳ ಶಾಣೆ ಅದಾರಿಪ್ಪ. ಅದಕ್ಕೆ ಈಗ ನಮಗ್ ಕೇಳತ್ಯಾರ ಎಷ್ಟು ಮಂದಿ ಇದ್ರ ಬರುವಾಗ, ಬಂದ ಮ್ಯಾಲತ್ ಎಷ್ಟು ಮಂದಿ ಗಂಟು ಬಿದ್ದಾರ, ಎದ್ರಾಗ ಅದಾರ ಅವ್ರೆಲ್ಲ, ಅವ್ರು ಹೊರಗಿಲ್ಲ ಇದ್ರಾಗ ಅದಾರು. ಅದಕ್ಕೆ ಏನು ಕೇಳ್ತಾರ ನೋಡ್ರಿ, ಯಾರ ತಂಗಿ ನೀನು ಎಲ್ಲಿಯದ ಬಾಂದಿ, ಏ ಬಸ
ಬಸವಣ್ಣ ಕೇಳತಾರ ನಿತ್ತ ಮಂಡ್ಯಾಗ ಯಾರ ತಂದಿ ಅಂತ ಕೇಳತೀವಿ ಬರುಗಳಿಗ್ಯಾಗ ಬಂದ ಬಳಕ ಯಾರ ಎದ್ರ ಅಂತ ಕೇಳಿದೆ ನನಗ ಹುಣ ಕೇಳಿದೆ ನನಗ ಬರುವಾಗ ಕೇಳುತ್ತಮ್ಮ ಯಾರು ಅಲ್ಲಿ ಇದ್ದೇವೆ ನೀರ ಕಾರ ಎತ್ತ ಬೈಲದಾಗ ತಮ್ಮ ನೀರ ಅಂದ್ರ ಹೆಣ್ಣ ಐತಿ ತಿಳಿಸೋದೆ ಬರು ಹೋಗೋದಗದ ಒಟ್ಟ ಹೆಣ್ಣಿಂದ ಅಲ್ಲ ಈಗ ಹೋಗು ಬರೋದಗದ ಐತಿ ಜೀವಾತ್ಮಗ ತನ್ನ ಕರ್ಮ ಕಳ್ಕೊಲಾಕ ತಾನೇ ಬಂಧನ ಭವದಾಗ ಬರುವಾಗ ವಚನ ಕೊಟ್ಟ ಬಂದಿ ಪರಮಾತ್ಮಗ ಪರಮಾತ್ಮಗ ಜನನಿ ಗರ್ಭದಿಂದ ನಾನು ಭೂಲೋಕಕ್ಕ ಬಂದ ನಿನ್ನ ನಾಮ ಸ್ಮರಣೆ ಮಾಡ್ತ ನಂದಿ ತಾಯಿ ಹೊಟ್ಯಾಗ ಹೊರಗ ಬಂದ ಮ್ಯಾಲ ಅವನ ಬಿಟ್ಟ ತಿರುಗಿ ಹೆಂಗ ಯಾವಾಗ ಒಳಗ ಹೊಕ್ಕ ಕುತ್ತಿ 6 ಮಂದಿ ಜೋಡ 6 ಮಂದಿನ ಜೋಡ ಮಾಡ್ಕೊಂಡ್ಯಪ್ಪ ಬಂದ ಆಮ್ಯಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ನಿನಗ ನ್ಯಾಯ ನೀತಿ ಧರ್ಮ ಹೊಕ್ಕದಪ್ಪ ಮನುಷ್ಯನ ಶರೀರದಾಗ ಕೇಳಿ ಮನುಷ್ಯ ಶರೀರದಾಗ ಏನ ಎಲ್ಲ ಗಳಿಸಿದರ ಬೆನ್ನ ಹತ್ತಿ ಬರುವ ನೀನು ಮಾಡಿರು ಕಾಯಕದಂಗ ಜಾಗ ಇರ್ತದ ಒಂದ ಚಲೋ ಕೆಟ್ಟ ಒಂದೇ ಬೆನ್ನ ಹತ್ತಿ ಬೌಲಾಗ ಚಲೋ ಕಾಯಕ ಮಾಡಿದರ ಪುಣ್ಯ ಬೆನ್ನ ಹತ್ತ ಬರೀ ಕರ್ಮ ನೀನು ಮಾಡಿದರ ಕೇಳಪ್ಪ ನಿನಗ ಬರೀ ಕರ್ಮ ಮಾಡಿದರ ಕರ್ಮ ಹತ್ತದೋ ನಿನಗ ಮೊದಲ ಪುಣ್ಯ ಅನ್ನದ ಗಳಿಸ್ಕೊಂಡು ನಡಿ ಭೂಲೋಕದಾಗ ಕೇಳ ಭೂಲೋಕದಾಗ ಬರು ಹೋಗೋದಗದ ತಮ್ಮ ಒಟ್ಟ ನಂದ ಅಲ್ಲೋ ತಮ್ಮ ಬರು ಹೋಗುದಗದ ಐತಿ ನಿಂದ ಇದ್ರಾಗ ಅದಕ್ಕ ನಿನಗೊಂದು ಮಾತ ಕೇಳಿನಪ್ಪ ನಿನ್ನೆ ಹಾರಾಗ ಮಾತು ಹೇಳರಿಪ್ಪ ಏನಂತ್ರಿ ಬರುವಾಗ 8 ಮಂದಿ ಇತ್ತು ಇದೆಲ್ಲ ನಡಬಾರಕ ಬಂದು ಗಂಟು ಬಿದ್ದಾರೆ ಇವ್ರ ಬರಾಗ ಯಾರು ಇಲ್ಲ ಯಾರು ಇಲ್ಲವ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗು ನಡು ಎಲ್ಲ ಕತ್ತಲೆ ಹೌದ್ರಿ ಬರ್ಬೇಕಾದ್ರೂ ಏನು ತಂದಿಲ್ಲ ಹೆಂಗ ಬಂದಿಯಲ್ಲ ಹಂಗ ಹೋಗಬೇಕಾಗೈತಿ ಹೌದ್ರಿ ಆದ್ರೆ ಸ್ವಲ್ಪ ಹೆಂಗ್ರಿ ಈ 3 ದಿವಸದ ಬಾಜಾರದಾಗ ಮಾಡ್ಬೇಕಾಗ್ಯದ ಬಾಜಾರ್ ಮಾಡ್ಬೇಕಾದ್ರ ಬಣ್ಣ ಮೈಗೆ ಬಡ್ಕೋಬೇಕಲ್ಲ ಬಣ್ಣ ಬಡ್ಕೊಳ್ಳೋದ ಬಾಜಾರ ಹಂಗ ಆಗುದಿಲ್ಲವಾ ಬಣ್ಣ ಬಡಿಬೇಕಲ್ಲ ಈ ಸಂಸಾರ ಅನ್ನುವಂತ ಬಣ್ಣ ಮೈಗೆ ಬಡ್ಕೊಂಡು ಅವಾಗ ಸಂಸಾರ ಅನ್ನುವಂತ ಬಣ್ಣ ಬಡ್ಕೊಂಡು
ಇದರ ಒಳಗಿಂದ ಕುಂಬಾರ ಒಳಗಿನ ಹುಳ ಕುಂಬಾರ ಹುಳ ಎಲ್ಲಿ ಇರ್ತದ ಕೆಸರದಾಗ ಇದ್ರು ಕೆಸರು ತನ್ನ ಮೈಗೆ ಹಚ್ಕೊಳ್ಳಾರ್ದ ಕಡಿಗೆ ಆಗ್ತದ ಹೆಂಗ ಮನಿ ಮಾಡ್ಕೊಂಡು ಮಕ್ಕಳ ಮಾಡಿ ಕಡಿಯಾಕ ಆಗ್ತದಲ್ಲ ಆಗ್ತದ ಈ ಸಂಸಾರದೊಳಗಿಂದ ಬಣ್ಣ ಬಡ್ಕೊಂಡ ಬಣ್ಣ ಹಚ್ಕೊಳ್ಳದ ಕಡಿಯಾಕ ಆಗುದೈತಿ ಹೌದೌದು ಖರಿಯಾದ್ರಿ ಅದು ಎಲ್ಲಾರಿಗೂ ನೀಗಂಗಿಲ್ರಿ ಅದು ಎಂತಿಂತವ್ರಿಗ್ರಿ ತಮ್ಮ ನಿಮ್ಮಂತವ್ರಿಗೆ ನೀವು ಅಂತ ಪರಮಾತ್ಮಗ ನೇಗಿಲ್ಲ ಒಂದ್ ಮಾತು ಹೇಳೋರು ಪರಮಾತ್ಮ ಬಹಳ ದೊಡ್ಡ ಜಗದ ಕಲ್ಯಾಣಕರ ಅವತ್ ಹೇಳಿದಿ ಹೌದಲ್ರಿ ಒಂದಾನೊಂದ ಟೈಮ್ದೊಳಗ ರಾವಣನ ತಾಯಿ ಯಾರು ಯಾರೇ ಕೈಕಸ ಕೈಕಾದೇವಿ ಕೈಕಸಾದೇವಿ ಒಂದು ದಗದ ಮಾಡ್ಲಿಕ್ಕೆ ಏನಾಗಿತ್ತವ ಸಮುದ್ರ ದಾಂಡಿ ಕುತ್ಕೊಂಡ ತನ್ನ ರಾಜ್ಯವಾಡಿದೊಳಗೆ ಇರುವಂತ ದಾಸಿಯರ್ನೆಲ್ಲ ತಗೊಂಡ ಸಮುದ್ರ ದಾಂಡಿ ಕುತ್ಕೊಂಡ ಲಿಂಗ ಪೂಜಾ ಮಾಡ್ತಿದ್ವು. ಹೌದು ಲಿಂಗ ಪೂಜೆ ಮಾಡ್ತಿದ್ಲು. ಲಿಂಗ ಪೂಜೆ ಮಾಡುವಾಗ ಏನಾಗ್ತದವ ಅಲ್ಲಿ ಒಂದ್ ದಗದ ತಮ್ಮ ಏನಾತವ ಸಮುದ್ರ ಅಲೆ ಬಂದು ಉಸಿಕಿನ ಮರಳಿನ ಲಿಂಗ ತಯಾರು ಮಾಡಿದ ಸಮುದ್ರದ ದಡ ಬಾಂಧ ಕಿಸಿಂದ ಎಲ್ಲ ತಗೊಂಡು ಹೋಗಿಬಿಡ್ತು. ಹೌದು ಕೊಚ್ಕೊಂಡು ಹೋಯ್ತು. ಕೊಚ್ಕೊಂಡು ಹೋದಾಗ ಅವಾಗ ಏನಾಗ್ತದವ ದುಃಖ ಮಾಡಿ ಹೇಳಕತ್ತಳ ನನ್ನ ಪೂಜೆ ಪುನಸ್ಕಾರದೊಳಗೆ ಏನ ಕಮ್ಮಿ ಬಿದ್ದತಿ ಅನ್ನೋ ಹೇಳಿ ದುಃಖ ಮಾಡಿ ಹೇಳುವಾಗ ರಾವಣ ಕೇಳ್ತಾನ ತನ್ನ ತಾಯಿನ ಏನಂತ ಕೇಳ್ತಾನವ ಎದಕ್ಕೆ ದುಃಖ ಮಾಡಿ ಹೇಳತ್ತಿ ಹತ್ತ ತೇಲಿ ರಾವಣ ದಶಕಂತ ಲಂಕಾಪತಿ ನಾನು ಹೌದು ಇಂಥವನ ತಾಯಿ ನೀ ಕಳ್ತಿ ತಾಯಿ ಅಂತೇಳಿ ಕೇಳಿದಾಗ ಅವಾಗ ಅಂದಳಕಿ ತಾಯಿ ಏನ್ ಹೇಳ್ತಾಳ ಮರಳಿನ ಲಿಂಗ ಮಾಡಿ ಸಮುದ್ರ ದಂಡಿಗೆ ಇಟ್ಟಿದ್ನಿ ನದಿ ಅಲೆಗಳ ಬಂದು ಕೊಚ್ಕೊಂಡು ಹೋಗ್ಯಾವ ದಡ್ಕಿ ಬಂದು ತಗೊಂಡ್ ಹೋಗ್ಯಾದ ಅದಕ್ಕ ಲಿಂಗದ ಸಂಬಂಧ ದುಃಖ ಮಾಡಿ ಅಳಾತನಂದಾಗ ಅವಾಗ ಒಂದು ಮಾತಂದ ಏನಂತವ ಇದೇನ ದೊಡ್ಡದಾಗದೇವ ಲಿಂಗ ತರ್ತನ ಅಂತೇಳಿ ಎಷ್ಟೋ ವರ್ಷ ತಪ ಮಾಡಿದ ಬಳಕ ಲಿಂಗ ಒಯ್ಬೇಕಂತೇಳಿ ಯಾವ ಲಿಂಗ ಲಿಂಗ್ರಿ ಆತ್ಮಲಿಂಗ. ಹೌದು ಪರಮಾತ್ಮನ ಆತ್ಮಲಿಂಗ ಒಯ್ಬೇಕೈತ್ಲ ಆತ್ಮಲಿಂಗ ಬೇಕಾಗಿತ್ತು. ಹೌದು ತಪ ಮಾಡಿದ ಈ ನಾರದಿದ್ದಲ್ರಿ ಮತ್ತೆ ಬೆಂಕಿ ಹಚ್ಚು ಕಂಪನಿ ಇದು ಆ ಕಡೆ ತದ ಈ ಕಡೆದು ಆ ಕಡೆ ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ತಿರುಗುತ್ತಿರ್ತಾನ ಇವ. ಹೌದಾ ನೇಮ ಅದ ಹಂಗ ಇವ ಹಂಗ ಹೋಗಿ ಪಾರ್ವತಿಗೆ ಏನಂತವ ನಾ ಯಾವ ರಾವಣ ಬರ್ಲಾಕತ್ಯಾನೋ ಪರಮಾತ್ಮನ ಆತ್ಮಲಿಂಗ ಬೇಡ ಹೋದಾನ. ಹೌದು ಅವನ ಆತ್ಮಲಿಂಗ ನೀ ಕೊಜರ್ಕರವ ಹೋದಂದ್ರ ಕೈಲಾಸ ಶೂನ್ಯ ಆಗ್ತತಿ ಹೆಂಗ ಮಾಡ್ತಿ ನೋಡ ತಾಯಿ ಅಂದಾಗ ಇದಕ್ಕೆ ಏನ್ ಮಾಡ್ಬೇಕು ನಾ ಹಂಗ ಅವಾಗ ಅಂದಳಕಿ ಏನಂತಾಳ ಯೋಗ ಮಾಯಿ ಅಂದ್ರೆ ಏನು ಏನವ ಮನುಷ್ಯನ ಬುದ್ಧಿ ಭ್ರಮೆ ಮಾಡುವಂತದ್ದು ಒಂದು ಮಾಯಿ ಐತಿ. ಹೌದು ಮಾನವನ ಬುದ್ಧಿ ಭ್ರಮೆ ಆಗುವಂತದ್ದು ಒಂದು ಮಾಯಿ. ಆ ರಾವಣನ ಒಳಗ ಅವ ಆತ್ಮಲಿಂಗ ಕೇಳು ಗುಡದ ಅವನ ಬಾಯಿಲೆ ಬರೋ ಗುಡದ ಅವನ ಶರೀರದೊಳಗ ನೀ ಪ್ರವೇಶ ಮಾಡ್ಬೇಕಂದಾಗ ಏನು ರಾವಣನ ಶರೀರದೊಳಗ ಪ್ರವೇಶ ಮಾಡು ಯೋಗ ಮಾಯಿ ಹೋಗಿ ಪ್ರವೇಶ ಮಾಡಿದ ಬಳಕ ಇವನು ತಪಕ್ಕ ಮೆಚ್ಚಿ ಪರಮಾತ್ಮ ಕೇಳ್ತಾನೆ ಏನ್ ಬೇಕಾಗೈತಿ ಅದಕ್ಕೆ ತಪ ಮಾಡ್ಲಕತ್ತಿ. ಹೌದು ಏನ್ ಬೇಕು ನಿನಗ ಇವ ಆತ್ಮಲಿಂಗ ಕೇಳಿಲ್ಲ ಅವಾಗ ಏನ್ ಕೇಳ್ತಾನ್ರಿ ಇವ ಈ ರಾವಣನ ಎದುರು ಹೊತ್ತು ಪಾರ್ವತಿ ಮ್ಯಾಗ ನೋಡಿ ತಗದ. ಹೌದು ಯಾರ ಮೇಲೆ ಪಾರ್ವತಿ ಮ್ಯಾಗ ಹೋಯ್ತು. ಪಾರ್ವತಿ ಮ್ಯಾಗ ನೆದರು ಹೋದಾಗ ಅವಾಗ ರಾವಣಂದ ಊರ್ವಶಿ ಅಂಬೆ ಇಂಥವ್ರ ಎಲ್ಲ ಮೇನಕೆ ಇವ್ರ ಎಲ್ಲ ರೂಪ ಇಕ್ಕಿ ಒಳಗೈತಿ ಅವ್ರಕ್ಕಿತ್ತನು ಈಕಿನ ಸುಂದರಿ ಕಾಣ್ಲತ್ತೇಳು ನಿನ್ನ ಹೆಂಡತಿ ಪಾರ್ವತಿ ಬೇಕು ನನಗ ಅದಕ್ಕ ತಪ ಮಾಡೀನಿ ಕೊಟ್ಟು ಕಳಸಂದ. ನೋಡ್ರಿ ತಗದ ಹೆಂಗದ ಜಗ ಕಲ್ಯಾಣ ಮಾಡಾವ ಪರಮಾತ್ಮ ಜಗ ಸಂರಕ್ಷಣೆ ಮಾಡಾವ ಜಗ ಕಲ್ಯಾಣ ಮಾಡುವಂತ ಜಗದ ಬರಿತ ಪರಮಾತ್ಮ ಏನ್ ಮಾಡ್ಯಾರ ತಾನೇ ಕುತ್ಕೊಂಡು ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಕೇಳಿದಾಗ ಅದನ್ನೊಂದು ಬಿಟ್ಟು ಮತ್ತೊಂದು ಕೇಳ ಕೊಡುತ್ತನ್ನ ನಾನು ಹೆಣ್ತಿನ ಕೊಡಂಗಿಲ್ಲ ತಿಳಿ ಅನ್ಬಹುದಾಗಿತ್ತಲ್ಲ ನಿನ್ನ ಪರಮಾತ್ಮ ಪರಮಾತ್ಮ ಯಾಕಲ್ಲಿಲ್ಲ ರಾವಣ ನಿನ್ನ ಹೆಣ್ತಿ ಪಾರ್ವತಿ ನನಗೆ ಬೇಕಂದಾಗ ಸ್ವತಃ ಮಾಡ್ಕೊಂಡ ಹೆಣ್ತಿ ಪಾರ್ವತಿ ನನ್ನ ರಾವಣನ ಹಿಂಬಾಲ ಎನ್ನ ಹಚ್ಚಿ ಕಳಿಸಿದಾಗ ಪರಮಾತ್ಮ ಅಂದ್ರೆ ಏನ ದೊಡ್ಡವನ ಬೇಕು ಏನ ಅವಂಗ ಬುದ್ಧಿ ಕಮ್ಮಿ ಇತ್ತು ನಿಮ್ಗ 3 ಮಂದಿ ಗಂಡ ಹಾಡೋರಿಗೆ ಬುದ್ಧಿ ಕಮ್ಮಿ ಆಗೈತಿ. ಮಾಡ್ಬಾರ್ದಾಗಿತ್ತಲ್ಲ ಬೇಕರ್ಲೆ ಜಗದ್ ಬರ್ತ ಪರಮಾತ್ಮನ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಸಂಗತ ಕಳಿಸ್ಯಾನ ಅಂದ್ರೆ ನೀವು ಹೆಂಗ ದೊಡ್ಡವ್ರ ಆಗ್ತೀರಿಪ್ಪ ಮಾಶಾಳ ಊರಾಗ ಅಂತಿಂತವ್ರೆಲ್ಲ ಹಂಗಾಗ್ಯದ ನಿಮ್ಮ ಯಾವ ಪರಿಸ್ಥಿತಿ ಐತಿ ಅವಾಗ ನಾರದ ಮತ್ತ ಇದರಿಗೆ ಬಂದ ಇವ ರಾವಣ ಅಂದ ಏನಂತಾನ ಬಾಬಾಗ ಜಗ ಆಳುವಂತ ಪರಮಾತ್ಮನ ಹೆಂಡತಿ ಪಾರ್ವತಿ ನನ್ನ ಹೆಂಡತಿನ ಮಾಡಿ ತಗೊಂಡು ಹೊಂಟಾನೆ ಅಂದ. ಹೌದು ನೋಡ್ದಾಗ ಅವಾಗ ನಾರದ ಅಂದ ಏನಂತಾನ ಮತ್ತೆ
ಹುಚ್ಚ ಹಿಡ್ದೈತಿ ನಿನಗ ಹುಚ್ಚ. ಹೌದು. ಹಿಂದ ತಿರುಗಿ ನೋಡಿ ಒಂದ್ ಜರ್ನ ಹಾಕಿ ಪಾರ್ವತಿ ಅಲ್ಲಕಿ ಅಲ್ಲ ಪಾರ್ವತಿ ಅಲ್ಲಕಿ ತಿರುಗಿ ನೋಡಿ ಹಿಂದೆ ಯಾವಾಗ ಹಿಂದ ತಿರುಗಿ ನೋಡಿದ ರಾವಣ ಭದ್ರಕಾಳಿ ಅವತಾರ ತಾಳಿ ನಿಂತಿತ್ತ, ಪಾರ್ವತಿ ಅವತಾರ ಗಿಡದ ಮರಿಗೆ ನಿಂತಿಳ ನೋಡ್ರಿ ಆಟ. ಯಾವಾಗ ಆಕಿ ಅವತಾರ ನೋಡ್ಯಾನಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಾಯಿ ನಂದು ತಪ್ಪಾಗೈತಿ ನೀ ಸರಿನ ದಾಂಡಿಗೆ ತಿಳಕಿನ ಕೈ ಮುಗದ ದೂರ ಮಾಡಿಬಿಟ್ಟ. ನಮ್ಮ ಸಂರಕ್ಷಣೆ ನಾವ ಮಾಡ್ಕೊಳ್ಳೋದ್ರ ನಿಮ್ಮ 3 ಮಂದಿಗೆ ಬೆಂಕಿ ಹಚ್ಚೋದು ತಗೊಂಡು ಧಮ್ಮನ ಕಡಿಗೆ ತಂದು ಉರಿ ಹಚ್ಚ್ರಿ, ಸುಟ್ಟು ಬೇಡ್ರಿ. ಅಲ್ಲ ನೀ ಅದಕ್ಕೆ ನನಗ ಬೇಕು ಎಲ್ಲ ನಾನ ನನ್ನ ಕಾಯಕಗಳು ಮಾಡ್ಕೋಬೇಕ ಮಾಡ್ಕೊಂಡ್ರಿ. ಏನಿರಂಗಿಲ್ಲ ತಮ್ಮ. ನೀನು ಹೆಣ್ಣು ನನ್ನ ಜೋಡಲ್ಲ ತಿಳನ್ನುವಂತ ಮಾತು ತಗದಿ. ಹೌದು, ನಿನ್ನೆ ಏನಿರಂಗಿಲ್ಲ. ಅದಕ್ಕೆ ನಾವು ಒಂದು ಮಾತು ಕೇಳಿವಿ ನಿನಗೆ. ಹೌದು, ನಿನ್ನೆ ಕೇಳಿಲ್ಲ. ಏನಂತೇಳಿ? ಏನ್ ಕೇಳಿದ್ರಿ? ನನ್ನಲ್ಲಿ ಇರುವಂತ ಜೀವಾತ್ಮ ಗಂಡ ಐತಿ ಏನ ಹೆಣ್ಣು? ಹೌದು, ಅದೇ ಪದೇ ಪಾಯ ಹಿಡಿದು ಹೋಗ್ಲಿ. ನಿನ್ನಿದೆ ನಿನ್ನ ಹಿಡ್ಕೊಂಡ ಬರ್ಬೇಕು. ಯಾವಾಗ ಫರಕ್ ಆಗ್ತೈತಿ? ಭಕ್ತಿ ಸಾರಕ ಬಂದ ಅಟ್ಟ ಒಕ್ಕಟ್ಟಬೇಕಾಗೈತಿ. ಭಕ್ತಿಗೆ ಪರಕಾಲಿ. ಈಗ ಅನಕತಕ್ಕ ಇದೆ ವಾದ ನಡೆಯಬೇಕು. ಅದಕ್ಕೆ ಅವರು ಶಾನೆ ಅದಾರ ತಮ್ಮ. ವಿಷಯ ಎಲ್ಲ ನಮ್ಮಿಂದ ಆಗೈತಿ, ನಾವ್ ಮಾಡಿವ್, ನಾವ್ ಬಹಳ ದೊಡ್ಡವ್ರ ಹೇಳಲ್ರಿ. ಅದಕ್ಕ ತಮ್ಮ ಹಂಗೇನಿರಂಗಿಲ್ರಿ ಬಸ್ಸು ಅಣ್ಣ. ಅಂತಿಂತವ್ರ ಕೈಲಿ ಅಂತ ಕೆಲಸ ಆಗ್ಯಾವ. ಇನ್ನೊಂದು ಮಾತು ಕೇಳಿವ್ರಿ ಮತ್ರಿ. ನಿನ್ನೆ ನಿಮಗ ಬಾಳೆ ಬಂದಿಲ್ಲ ಆದ್ರೂ ಎದ್ದ ನಿನ್ನೆ ವಿಷಯನ ಕೇಳಿದ ನೀವು ಹೇಳ್ಬೇಕಾಗಿತ್ತು, ಆದ್ರೂ ಯಾಕೋ ಮುಚ್ಚಿ ಹೋಗ್ಯಾರಿ. ಹೇಳ್ತಾರ ಈಗ ಬಂದು ಬಿಟ್ಟಾರ. ವಿಷ್ಣು ಯಾವ ಕೃಷ್ಣ ಪರಮಾತ್ಮ ಒಂದು ಮಾತು ಕೊಟ್ಟಿದ್ದು ಯಾರಿಗೆ? ಯಾರಿಗ್ರಿ? ಕೌರವರಿಗೆ. ಕುರುಕ್ಷೇತ್ರ ಯುದ್ಧ ಆಗುವಾಗ ನಾನು ಪಾಂಡವರ ಕಡೆ ಇದ್ರು ಆಯುಧಗಳ ನನ್ನ ಕೈಯಾಗಿ ಹಿಡಿಯಂಗಿಲ್ಲ ಅಂತೇಳಿ ಮಾತು ಕೊಟ್ಟಿದ್ದ. ಮಾತು ಕೊಟ್ಟನಲ್ರಿ. ಆಯುಧಗಳ ಕೈಯಾಗಿ ಹಿಡಿಯಂಗಿಲ್ಲ ಅಂತ ಮಾತು ಕೊಟ್ಟವ. ಕುರುಕ್ಷೇತ್ರ ಯುದ್ಧ ನಡೆದಾಗ ಭೀಷ್ಮ ಎದುರಿಗೆ ಬಂದ. ಭೀಷ್ಮ ಎದುರಿಗೆ ಬಂದಾಗ ಕೃಷ್ಣ ಪರಮಾತ್ಮ ಒಂದು ಆಯುಧ ತನ್ನ ಕೈಯಾಗಿ ಹಿಡ್ದಾನ. ಆಯುಧ ಹಿಡಲತ್ತ ಮಾತು ಕೊಟ್ಟವ, ಆಯುಧ ಹಿಡ್ದಾನು. ಆ ಆಯುಧದ ಹೆಸರು ಏನಾತ ಕೇಳಿಲ್ಲ. ಹೌದು. ಯಾಕ್ರಿ ಬಸಪ್ಪಣ್ಣ ಇವೆಲ್ಲ ನೀಗಂಗಿಲ್ಲನ್ರಿ? ನಿಗಸ್ತೇನ್ರಿ. ನೇಗಿಸ್ತಾರೋ ಇನ್ನು ಬರ್ತಾನೆ ಇನ್ನು ನೋಡಕ ನೇಗಿಸ್ತಾರೋ ಏನ್ ಆ ಕಡೆ ಹೋಗಿ ಬಿಡ್ತಾರೋ ನೋಡ್ರಿ. ಏನ್ ಆತಲ್ರಿ. ಈಗ ಏನ್ ಮಾಡ್ಬೇಕಾಗಿತ್ತಮ್ಮ? ನೋಡು ಯಥಾ ಪ್ರಕಾರ ಅವರು ವಾದ ನಡೆಸ್ಯಾರು. ಅದಕ್ಕೆ ಈಗೇನ್ ಹೇಳ್ತಾರೆ ಕವಿಗಳು? ಏನಂತ್ರಿ? ಸಭಾ ಸಭಿಕರಿಗೆ ಶಿರವಾಗಿ ಹೇ ದೈವ ದೇವರ ತಾಯಿ ತಂದೆ ಹವಾಲು
ಹೇಳತ್ತಾರ ಕವಿಗಳು. ಮತ್ತೇನ್ ಹೇಳ್ತಾರವ? ಮನೆಯಲ್ಲಿ ದೇವರಿದ್ದ ಮರೆತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು? ಹೌದು ಹೌದ್ರಿ. ಕಲ್ಲಿನ ದೇವರಿಗೆ ಹೋಗಿ ಒಂದು ತೊಲಿ ಚಿನ್ನ ಹಾಕಿ ಬೇಡ್ಕೊಳ್ಳೋಕಿತ್ತನು. ಏನ್ ಮಾಡ್ಬೇಕ್ರಿ? ಜನ್ಮ ಕೊಟ್ಟ ತಾಯಿಗೆ ಒಂದು ತುತ್ತ ಅನ್ನ ಹಾಕಿ ಹಾಕಿದ್ಯಾಕ ದುಡುಕ? ಹೌದ್ರಿ, ದುಡಿಬೇಕಲ್ಲ. ಗುಡ್ಡದಾಗಿನ ಕಲ್ಲಿಗೆ ಹೋಗಿ ಒಂದು ಚಿನ್ನ ಹಾಕಿ ಬೇಡ್ಕೋತಿ. ಕಲ್ಲ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿ ಕೈ ಮುಗದ ನಿತ್ರ ನಿನಗೇನು ಸಿಗತೈತಿ ಫಲ? ಏನು ನಿನಗ ಫಲ ಕೊಡಕಿನೂ ಹಾಕಿನ, ಜಗ ತೋರ್ಸಕಿನೂ ಹಾಕಿನ, ಹಿಂಗ ನಡೆಯತ್ತೆ ಹೇಳಕಿನೂ ಹಾಕಿನ. ಜನ್ಮ ಕೊಟ್ಟ ತಾಯಿಗೆ ತಂಗು ರೊಟ್ಟಿ ತಿನಿಸಿ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದಾರ. ಹೌದು, ನಿನಗ ಮುಕ್ತಿನೂ ಆಗಂಗಿಲ್ಲ, ಅವ ಸಿಗಂಗುನು ಇಲ್ಲ. ಖರೇತ್ರಿ. ಜನ್ಮ ಕೊಟ್ಟ ತಾಯಿಗೆ ತನು ಮನ ಧನದಿಂದ 3 ಹೊತ್ತ ಪಂಚಾಮೃತ ಅನ್ನ ಉಣಿಸಿ ತಾಯಿನ ನೆಟ್ಟಗೆ ನೋಡಿಕೊಂಡು ತಾಯಿಗೆ ಉಣಿಸಿ ತಿನಿಸಿ ಇರ್ತಿದ್ದಿ. ಆ ದೇವರ ಬಂದ ನಿನ್ನ ಮನೆ ಅಂಗಳ ಕಸ ಹುಡುಗಲಾಕ ಬೇಕ. ಮಾತ್ರ ಏನ್ ತಾಯಿ ಸೇವೆ ಮಾಡ್ಬೇಕತ್ರಿ? ತಾಯಿ ಸೇವಾ. ಈಗ ನಾವು ತಾಯಿ ಸೇವೆ ಮಾಡಲತ್ತೀವಿ. ಯಾಕ? ನಾವು ಹೆಂಡತಿ ಸೇವೆ ಮಾಡ್ತೀವಿ ಒಟ್ಟಿಗ. ಯಾವ ನಮ್ಮ ತಂದೆ ಸ್ವರೂಪದಂತವ್ರು ಸೋಮಣ್ಣ ಕಾಕ, ಸಂಗಪ್ಪ ಕಾಕ, ಇಮ್ಮಡಿ, ಸಾಕಿನ, ಕುಂಬಾರಹಳ್ಳಿ, ಕುಂಬಾರ ಇವರಾದ್ರು ನಮ್ಮ ಕಲೆ ಕಂಡು 101 ರೂಪಾಯಿ ಕೊಟ್ಟ ಅವ್ರಿಗೆ ಅದು ತುಂಬಾ ಋಣಿ ಹಾಕಿ ಮನಸ್ಸು. ಅದಕ್ಕೆ ತಮ್ಮ ಹೇಳ್ರಿ, ಏನು ನೀ ಹೆಂಡತಿ ಸೇವೆ ಮಾಡ್ತಾನ? ತಾಯಿ ಎಷ್ಟು ವರ್ಷಕ್ಕೆಲ್ಲ ಬಾಳದ್ರ ಒಂದ್ 20-25 ವರ್ಷ ಜೋಕಿ ಮಾಡ್ತಾವ. ಜೋಕಿ ಮಾಡಿದ ಬಳಿಕ ಹುಡುಕಾಡಿ ಕನ್ಯಾ ತೆಗಿತಾವ. ಕನ್ಯಾ ತೆಗೆದ ಬಳಿಕ ಮನೆಗೆ ಹೆಂಡತಿ ಬರ್ತಾವ. ತಾಯಿನ ಬಿಟ್ಟು ಬರೋದು, ಹೆಂಡತಿ ಸೇವೆ ಮಾಡ್ಕೊತೀನಿ. ಅದು ನಿನ್ನ ತಪ್ಪಲ್ಲ. ಹೆಂಗವ ತಪ್ಪು ನಿಂದ ಅಲ್ಲ. ಅದ ನೀ ಈಗ ಕಲಿಯುಗ ಮಾನವ ಬಂದ್ ಹಿಂಗ್ ಮಾತಾಡ್ತಿ. ಭಕ್ತ ಪುಂಡಲಿಕ್ಕನು ನಿನಗತ್ಲೇನ ಮಾಡ್ತಿದ್ದ. ಮಾಡೇನಿಲ್ಲ ನೋಡು. ಹಂಗಿಲ್ಲೋ, ಬರೇ ಹಿಂಗಂದ್ರ ಅಲ್ಲಿನ ಮುಂದೆ ಕೇಳದ ಸ್ಟೋರಿ. ಯಾವ ಭಕ್ತ ಪುಂಡಲಿಕ ನೀ ಹೆಂಗ ಹೆಂಡತಿ ಸೇವೆ ಮಾಡ್ತಾನ ಅಂದ್ಯಲ್ಲ, ಹಿಂಗ ಹೆಂಡತಿ ಸೇವೆ ಮಾಡ್ತಿದ್ದ. ಯಾರೋ ಪುಂಡಲಿಕ ಹೆಂಗ ಹೆಂಡತಿನ ಹೆಗಲ ಮ್ಯಾಗ ಕುಣಿಸ್ಕೋತಿದ್ದ. ಜನ್ಮ ಕೊಟ್ಟ ತಾಯಿ ತಂದೆನ ಹಿಂದೆ ಎಳಿತಿದ್ದ, ಹಗ್ಗ ಕಟ್ಟಿ ಹಗ್ಗ ಹಚ್ಚಿ ದನ ಕೆಳದಂಗ ಎಳಿತಿದ್ದ. ಹೌದು. ಒಂದ ದಿವಸ ಏನಾತವ? ತಾಯಿ ತಂದೆನ ಕರ್ಕೊಂಡ ಕಿಸಿಂದ ಕಾಶಿ ಯಾತ್ರೆಗೆ ಹೊಂಟಾಗ ಒಂದ್ ದಗದಾತ್ರಿಪ. ಏನಂತವ? ಯಾವ ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ್ದ ಹೆಣ್ತಿನ ಒಂದು ಛತ್ ಬಡದ ಛತ್ತಿನೊಳಗ ಹೆಣ್ತಿನ ಮನಸಿದ್ದ. ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ್ದ. ಅಂಗಳಾಗ ಮನಸಿದ್ದ. ರಾತ್ರಿ ಅವತ್ತೇಳಿ ತಾಯಿ ಮಾತು ಏನಾತವ? ಬಾರದವನಿ ತಾಯಿ ಮಾತು ಒಂದಗದಾತು. ಏನಾತವಲ್ಲಿ? ಗಂಗಾ ಯಮುನಾ ಭದ್ರ. ಗಂಗಾ ಯಮುನಾ ಭದ್ರ ಕೈಲಾಸದೊಳಗಿಂದ ಇಳಿದು ಬಂದು ಏನ್ ಮಾಡ್ತಾರ? ಗಂಗಾ ಯಮುನಾ ಭದ್ರ ಆ ಏನು ಮುಪ್ಪಾಗಿರುವಂತ ತಾಯಿ ತಂದಿನ ಹೊರಗೆ ಮನಗಿಸಿದ್ರ ತಂಡ್ಯಾಗ. ಹೌದು, ಮನಗಿಸಿದ್ದ. ಆ 3 ಮಂದಿ ತಾಯಿ ತಂದಿನ ಕಾಲು ಒತ್ತಿ ಕಾಲು ತೊಳೆದು ಪೂಜೆ ಮಾಡ್ಲಾತಿದ್ರು. ಏನು ಗಂಗಾ ಯಮುನಾ ಭದ್ರ 3 ಮಂದಿ ತಾಯಿ ತಂದೆ ಕಾಲು ತೊಳೆದು ಏನು ಹೊರಗೆ ಮನಗಿದ್ರು. ಅವ್ರ ಕಾಲು ತೊಳೆದ ಪೂಜೆ ಮಾಡಿ ಕೈ ಕಾಲು ಒತ್ತಿದ್ರು. ಇವ ಭಕ್ತ ಪುಂಡಲಿಕ ಎದ್ದಿವ ಏನಂತ ಎದ್ದು ಗಿಡದ ಮರಿಗೆ ನಿಂತು ನೋಡಿದ. ನನ್ನ ತಾಯಿ ತಂದಿನ ಹಗ್ಗ ಕಟ್ಟಿ ಹೇಳಿಲತ್ತೀನಿ. ಇವ್ರು ಯಾರಪ್ಪ ಹಿಂಗ ದೇವ ಕನ್ಯರ ಕಾಣ್ಲಕತ್ಯಾರು? ಇವ್ರು ಬಂದು ನನ್ನ ತಾಯಿ ತಂದೆ ಕಾಲು ಒತ್ತಿ ಕಾಲು ತೊಳಿಲತ್ಯಾರ ಅಂದ್ರ ನಾಕ್ ಹಗ್ಗ ಹಚ್ಚಿ ಹೇಳಿಲತ್ತೇನ, ಇವ್ರು ಸೇವಾ ಮಾಡ್ಲತ್ಯಾರ. ಏನಿದ್ರು ಮರ್ಮ ಅಂದಾಗ ಹೋಗಿ ಕೇಳ್ತಾನ. ಏನಂತವ? ತಾಯಿ ತಂದಿನ ಹಗ್ಗ ಹಚ್ಚಿ ಹೇಳಿತ ನಾನು ನೀವು ಅಂತ ತಾಯಿ ತಂದಿನ ಕಾಲು ತೊಳಿಲಕತ್ತೀರಿ. ಏನ್ ಕಾರಣ? ಏನ ಕಾರಣಕ್ಕ ಕಾಲು ತೊಳಿಲಕತ್ತೀರಿ ಇವ್ರ ಅರ್ಥ ಏನ್ ಹೇಳ್ರಿ ಅಂದಾಗ ಒಂದಗದಾತ ತಮ್ಮ. ಏನಾತವ? ಅವಾಗ ಗಂಗಾ ಯಮುನಾ ಭದ್ರ ಅಂದ್ರು. ಅಲ್ಲೋ ಪುಂಡಲಿಕ, ನಿನ್ನಟ್ಟು ಹುಚ್ಚ ಯಾರು ಇರ್ಲಾಕಿಲ್ಲ ಅಂದ್ರು. ಯಾರಟ? ನಿನ್ನಟ್ಟು ಹುಚ್ಚ ಯಾರು ಇರ್ಲಾಕಂದ್ರು. ಹೆಂಡತಿ ಸೇವೆ ಮಾಡ್ತಾನಂದ್ರಿ, ಅದಕ್ಕೆ ನಿನಗೆ ಹೇಳ್ಬೇಕಾಗ್ಯದ. ಅದಕ್ಕ ನಿನ್ನಟ್ಟು ಹುಚ್ಚ ಯಾರು ಇರ್ಲಾಕಿಲ್ಲ. ನೋಡು, ಇಡೀ ಜಗತ್ತಕ್ಕ ಮಾನವರಿಗೆಲ್ಲ ಪಾಪ ಆತಂದ್ರ ಗಂಗಾ ಯಮುನಾ ಭದ್ರಾ ನದಿ ಒಳಗ ಬಂದ ನಮ್ಮ ತ್ಯಾಕ ಅವ್ರ ಪಾಪ ತೊಳ್ಕೋತಾರು. ನಮಗ ಪಾಪ ಸುತ್ತಕೋತೈತಿ. ಅವ್ರ ಮಾಡಿದ ಪಾಪ ತೊಳ್ಕೊಲಕ್ಕ ನಮ್ಮ ತ್ಯಾಕ ಬರ್ತಾರು. ಆ ಪಾಪ ನಮಗ ಸುತ್ತಕೊಂಡು ನಾವು ಮೈಲಿಗಟ್ಟಿರ್ತೀವ. ನಮ್ಮ ಪಾಪ ತೊಳ್ಕೋಬೇಕಾದ್ರೆ ಇದ ತಾಯಿ ತಂದೆ ಸೇವಾ ಮಾಡಿದ ಬಳಕ ನಮ್ಮ ಪಾಪ ತೊಳಿತೈತಿಪ್ಪ. ಅದಕ್ಕ ಮುಪ್ಪಾಗಿರುವಂತ ತಾಯಿ ತಂದೆ ಸೇವಾ ಮಾಡ್ಲಕ್ ಬಂದಿವಂದ್ರು. ಅವಾಗ ಜ್ಞಾನೋದಯ ಆತ ಪುಂಡಲಿಕ. ಯಾರಿಂದ? ಯಾವ ಭದ್ರ ಯಮುನಾ ಹಿಂಗ ಎಂತವ್ರದಿಂದ ಯಾವಾಗ ಒಂದು ಜ್ಞಾನೋದಯ ಆತಲ್ಲ, ಅವಾಗ ತಾಯಿ ತಂದೆ ಹಿಂಗ ಸೇವೆ ಮಾಡ್ಲಕತ್ತ. ಸಾಕ್ಷಾತ್ ಪಂಡ್ರಾಪುರ ಇಟ್ಟಲ್ಲಿ ಇಳದ ಬಂದ ಬಾಗಿಲು ಹೊರಗೆ ಪುಂಡಲಿಕ ನೋಡು, ನಾ ಬಂದ ನೀ ನೋಡು ಹೊರಗೆ.
ತಾಯಿ ಸೇವೆ ಮಾಡ್ತೀನಿ ನೋಡ ನನ್ನ ನೋಡು ಅಂತ ಹೇಳಿ ಅಂದ್ರು ತಾಯಿ ತಂದೆ ಸೇವೆ ಮಾಡ್ಲತ್ತಿ ನಿನ್ನ ಮಾರಿ ನೋಡಂಗಿಲ್ಲ ಗಂದಿ ಬೇಕಾದ್ರೆ ನಿಂದ್ರೆ ಅಲ್ಲಿ ಇರ್ತಾನೆ ಮನಿ ತನಕ ಬಂದನಿ ಕುಂಡ್ರಲಾಕ ಏನ್ರಿ ಕೂಡು ಅಂದಾಗ ಕುಂಡ್ರಲ ಕುಡ್ದಾದ್ರೆ ಹೇಳ್ತೀಯ ತಾಯಿ ತಂದೆ ನಿದ್ದೆ ಭಯನ ಭಂಗ ಆಗ್ತೈತಿ ಮೂಲ್ಯಾಗ ಒಂದು ತುಕುಡಿ ಬಿದ್ದಿತ್ತು ತುಕುಡಿ ಯಾವ ಇಟ್ಟಂಗಿದ ಇಟ್ಟಂಗಿ ತುಕುಡಿ ಹಾರಿಸಿ ಹೋಗದ ತಗೋ ಇದ್ರ ಮ್ಯಾಲ ನಾನಿನ ಕಡೆ ಹೊಳಿ ಬರುತ್ತಕ್ಕ ಆ ಇಟ್ಟಂಗಿ ತುಕುಡಿ ಮ್ಯಾಗ ನಿಂದ್ರ ಅಂದ ಅದಕ್ಕ ತಮ್ಮ ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ ಒಂದ್ ಹೆಸರು ಬಂದೈತಿ ಏನಂತ ವಿಠೇವರ ಉಭಿ ವಿಠುರಾಯ ವಿಠೇವರ ಉಭಿ ವಿಠುರಾಯ ಇಂಥ ವಿಷಯ ನಡಿಲಿ ಇವತ್ತು ಹೆಂಡತಿ ಸೇವೆ ಮಾಡಿ ಬ್ಯಾಡ ಅಂದಿಲ್ಲ ಯಾವಾಗ್ರಿ ತಾಯಿ ಬಂದ ಬಳಕನಲ್ಲ ಹೆಣ್ತಿ ತಾಯಿ ಬಂದ ಬಳಕ ಆಕಿಕ್ಕೆ ಮೊದಲ ಹೆಣ್ತಿ ಆತತೇನು ಇಲ್ಲ ತಾಯಿ ಬೇಕು ಅದಕ್ಕ ತಮ್ಮ ಹೇಳ್ರಿ ನಿನಗ ಊಟಕ್ಕೆ ನೀಡಿ ಕೊಡುವಂತಾದಗಿದ್ ಹೆಣ್ತಿ ನಾನಾ ತರ ರೂಪ ತಾಳ್ತದ ನಿನಗ ಅಗಲು ನೀಡಿ ಕೊಡಾಗ ಹೆಣ್ತಿ ತಾಯಿ ಆಗ್ತದ 4 ಮಂದಿ ಗೆಳತಿಯರೊಳಗೆ ತಿರುಗಾಡ್ಲಾತ ಅಂದ್ರೆ ನಿನಗ ಅಕ್ಕ ತಂಗಿಯರ ಸಮಾನ ಆಗ್ತದ ನಿನ ಕಷ್ಟ ಸುಖ ಕೇಳ್ಬೇಕಾದ್ರೆ ಅಪ್ಪನ ರೂಪ ತಾಳ್ತದ ಅಂತದೆಲ್ಲ ಬರೇ ಭೋಗ ಕೊಡು ಟೈಮ್ದೊಳಗ ಮಾತ್ರ ನಿನಗೆ ಹೆಣ್ತಿ ಆಗ್ತದ ಎನಿ ಟೈಮ್ ಹೆಣ್ತಿ ಅಲ್ಲ ಕ್ಷಣ ಮಾತ್ರಕ್ಕೆ ಹೆಣ್ತಿ ಏನು ಪಾಪದ ಕಾರ್ಯದೊಳಗ ನಾವ ಇಳದಾಗ ಅಷ್ಟ ಹೆಣ್ತಿ ನಿನಗ ಅದಕ್ಕೆ ಜ್ಞಾನಿ ಅಂತಾರ ತಾಸಿನ ಚಟವ ಮನಸ್ಸಿನ ಹಠವೋ ಆಸ್ತಿರ ಘಟವೋ ಸ್ಥಿರವಿಲ್ಲದು ಹಸಿನ ಚಟಕ ಗಟ್ಟಿ ಹಾಡ್ತಿ ನೀ ಖಾಯಂ 12 24 ಸದ ಅದು ತಾಯಿ ಸ್ವರೂಪ ಆಗ್ತದೆ ತಿಳಿದು ನೋಡೋರಿ ತಾಯಿ ಸ್ವರೂಪ ಅವನ ಬಾಯಿಲಿ ಮಗಳ ಸ್ವರೂಪ ಹೌದಲ್ಲ ಹಿಂಗದು ಏನ ಉಣವಾಗ ತಾಯಿ ಸ್ವರೂಪ ಮೋಹ ಮಾಡ್ಲಕ್ ಹೋದ ಮಗಳ ಸ್ವರೂಪ ಧೈರ್ಯದಲ್ಲಿ ಕಾರ್ಯದಲ್ಲಿ ಧೈರ್ಯ ಹೌದಲ್ಲ ಬರ್ಬೇಕ ಕಾಳಿ ರೂಪ ತಾಳ್ಬೇಕಾಗ್ಯದ ಎಲ್ಲ ಮನ್ಯಾಗ ಐತಿ ಕರೆ ಅದು ಇನ್ನ ನೋಡಿಲ್ಲ ಹೊತ್ತ ಮೂಗು ಬಿಡದ ಕಾಳಿ ಅವತಾರ ತಾ ನೋಡ್ತಾನಲ್ಲ ಕಾಳಿ ಆಗಬೇಕಾಗೈತಿ ಲಾಸ್ಟ್ ಐತಿ ತಮ್ಮ ಟೈಮ್ ಕಾಳಿ ಆಗಬೇಕಾಗೈತಿ ಮದರಿ ಕೋಣ ಹಲಲ್ ಮಾಡಬೇಕಾಗೈತಿ ಮಾಡ್ಬೇಡ ನಮಸ್ಕಾರ ಬುದ್ಧಿ ನಮ್ಮ ಹೌದು ನಮ್ಮ ಸಣ್ಣ ದೊಡ್ಡವರನ್ನ ಅರಿಯಾರೆ ಭಾವದಲ್ಲಿ ಬದಲಾಗಿ ಹಾಳಾಗಿ ಹೋಗ್ತಾರ ಉಳಿಯಾದೆ ಏನು ತಿಳಿಯಾದೆ ಮುಂದ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಮತ್ತೊಮ್ಮೆ ಸಿಗುವುದಿಲ್ಲ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವ ಪಾಯ್ದೆ ಮಾಡಿ ಕ್ವಾರ ಮರಿಯಾದೆ ಬೆಂಕಿ ತಲೆ ಒಳಗಿಟ್ಟು ಅಡವೆ ಬೇಟಾರ ಬೆಂಕಿ ನಿಮ್ಮ ಕೈಗೆ ಮೀಸಲ ಮಾಡಿ ಮಾಡಿ ಕೋರಿ ನಮ್ಮ ನಮ್ಮ ತಾಯಿ ಅಗಿನೆ ಚಾಣ ಪ್ರಾಣ ಪಂಜರದಲ್ಲಿ ಒಂದು ಜೀವ ಮಾಲಕ್ತಿ ಅಕಿನೆ ನಾನು ನೀನು ಎಂಬ ಮಾತು ಕಾಲೆ ವಿಷ ಪದರಲ್ಲಿ ಕಟ್ಟಿ ಕೊಳಬಾರದು
ಹೇಳ್ಯಾರ ನೋಡ್ತಮ್ಮ. ಮತ್ ಏನ್ ಹೇಳ್ತಾನ್ರಿ? ಪ್ರತಿಯೊಂದಕ್ಕೂ ಅಪ್ಪನ ದೊಡ್ಡವ, ಅವು ಬಹಳ ಕಮ್ಮಿ ಆತ್ರಿ ಅಂತ ಹೇಳ್ತಾನೆ ಬಾ. ಅಂದ್ರೆ ಏನು, ಅಪ್ಪ ಬಹಳ ದೊಡ್ಡವ. ಹೌದ್ರಿ. ತಮ್ಮ ಅವ್ವ ಮಾಡೋ ತ್ಯಾಗಕ್ಕ ಅಪ್ಪ ಮಾಡೋ ದಗದಕ್ಕ ಬಾಳ ಫರಕ್ ಐತಿಯೋ. ಫರಕ್ ಐತ್ರಿ ಅವ. ಸುಮ್ಮನೆ ಒಂದು ಮಾತು ನಿನಗೆ ಇಲ್ಲೇ ಜನರುಡಿ ಒಳಗಿಂದ ಹೇಳ್ತನು. ಹೇಳ್ರಿ. ಈಗ ಮನಿ ಒಳಗೊಂದು ಗಂಡ ಕೂಸ ಹುಟ್ಲಿ, ಒಂದು ಹೆಣ್ಣು ಕೂಸ ಹುಟ್ಲಿ. ಹೌದ್ರಿ. ಹೌದ್ರಿ. ಸ್ವತಃ ನೀನ ಜನ್ಮ ಕೊಟ್ಟಿರುವಂತ ನಿನ್ನ ಮಗನ ಮಾರಿ ನೀನ ನೋಡ್ಬೇಕಾದ್ರ ಏನ್ ಮಾಡ್ತಾನ್ರಿ? ಡೈರೆಕ್ಟ್ ಬಂದ ಮಾರಿ ನೋಡು ತಾಕತ್ ನಿಮ್ಮ ಅಪ್ಪಗಿರಂಗಿಲ್ಲ. ಹೌದ್ರಿ. ಅದು ಹೆಂಗ್ರಿ? ಮನಿ ಒಳಗ ಗಂಡ ಕೂಸು ಹುಟ್ಟಿತ್ತಂದ್ರ ಇವ ಅಪ್ಪ ಏನ್ ಮಾಡ್ತಾನ? ಏನ್ ಮಾಡ್ತಾನ್ರಿ? ಮೊದಲ ಹುಟ್ಟಿರುವಂತ ತಾರೀಖ, ತಿಂಗಳ, ಟೈಮ, ದಿವಸ ಹೌದ್ರಿ ಎಲ್ಲ ಬರೆದು ಇಟ್ಕೊಂಡು ಮೊದಲ ಪಂಡಿತರ ಹತ್ಯಾಕ ಹೋಗ್ತಾನ ತಮ್ಮ. ಹೌದ್ರಿ, ಹೋಗ್ತಾರಿ. ಎದಕ್ಕ? ಯಾಕ್ರಿ? ನನ್ನ ಮಗನ ಮಾರಿ ನೋಡ್ಬೇಕಂತೀನಿ. ಹೌದು. ನನ್ನ ಮ್ಯಾಲದು ಏನ್ರೆ ಪೀಡಾ ಬಂದತಿ ಅಂತ ನೋಡ್ರಿ ಪಂಡಿತ್ರ ಅಂತ ಕೇಳ್ತಾನ್ರಿ ಇವ ಅಪ್ಪ. ಹೌದ್ರಿ. ನನ್ನ ಮ್ಯಾಲದು ಏನ್ರೆ ಪೀಡಾ ಬಂದತಿ ಅಂತ ಹೇಳಿ ಕೇಳಿದಾಗ ಅವಾಗ ಏನಾಯ್ತ್ರಿ? ಅವಾಗ ಪಂಚಾಂಗ ತೆಗೆದ ಪಂಡಿತ್ ಹೇಳ್ತಾನ. ಏನಂತ ಹೇಳ್ತಾನ? ತಮ್ಮ ಜನ್ಮ ಕುಂಡ್ಲಿ ಒಳಗೆಲ್ಲ ಚಲೋ ಐತಿ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ, ಇವ ದೊಡ್ಡ ಮುಂದೆ ಬಹಳ ದೊಡ್ಡ ಮನುಷ್ಯ ಆಗ್ತಾನ. ಖರೆ ಹೌದು. ಈಗ ಸದ್ದಕ್ಕ ನಿನ್ನ ಮ್ಯಾಲ ನಿನ್ನ ಮಗನ 3 ತಿಂಗಳ ಪೀಡಾ ಬಂದೈತ್ರಿ. ಪೀಡಾ ನಿನ್ನ ಮಗಂದ ನಿನ್ನ ಮ್ಯಾಲ 3 ತಿಂಗಳ ಪೀಡಾ ಬಂದತಿ. 3 ತಿಂಗಳ ಆದ ಬಳಕ ನಿನ್ನ ಮಗನ ಮಾರಿ ನೋಡ. ಹೌದ್ರಿ. 3 ತಿಂಗಳ ತಕ ನಿನ್ನ ಮಗನ ಮಾರಿನಿ ನೋಡ್ಬೇಡ ಅಂತ ಹೇಳ್ತಾರ್ರಿ ಪಂಡಿತ. 3 ತಿಂಗಳ ಮಗನ ಮಾರಿ ನೋಡ್ಬೇಡ ಅಂದಾಗ ಇವ ಮದರಿ ಅಪ್ಪ ನಾ ಮಗನ ಮಾರಿ ನೋಡ್ರಿ ಎಲ್ಲ ಸತ್ತಗಿತ್ತಂತ ಹೇಳಿ 3 ತಿಂಗಳ ಬಿಟ್ಟು ಇವ ಮಾರಿ ನೋಡ್ತಾನ ಮಗಂದ. ಹೌದ್ರಿ. ಇವಂಗ ಪೀಡಾ ಬಂದತ್ತ ಇವ 3 ತಿಂಗಳು ನೋಡದ್ ಬಿಟ್ಟ ಅಪ್ಪ. ಹೌದ್ರಿ. ಮತ್ತ ಅವಾಗ ಪೀಡಾ ಬಂದತ್ತ ಆಕಿನೂ 3 ತಿಂಗಳು ಬಿಟ್ರ ಇವ ಮದರಿ ಅಣ್ಣ ಬರ್ತಿದ್ದನ ಹಾಡ್ಲಕ್ ಮಾಸಾಳದಾಗ ಬರ್ತಿದ್ದಿಲ್ರಿ. ಇವ್ರ 3 ಮಂದಿ ಗೋರಿ ಮ್ಯಾಗ ಸಣ್ಣ ಆಗಿ ಕರಿಕಿ ಬೆಳಿತಿತ್ರಲ್ಲ. ನಿನಗ ಪೀಡಾ ಬಂದೈತಿ, ನೀ ಬಿಟ್ಟಿ. ಅಕ್ಕಿಗೆ ಪೀಡಾ ಬಂದೈತಿ, ಅಕ್ಕಿ ಬಿಟ್ರೆ ಬಿಟ್ಟು ಬಿಡದಿತ್ತು. ಸೈಟಿದ್ದ ಮಗ ಅಲ್ಲೇ ಇಲ್ಲಿ ಹೆಂಗ್ ಬರ್ತಿತ್ತಮ್ಮ ಹಾಡ್ಲಾಕ? ಅದಕ್ಕ ಹೇಳಿ ನಿನಗ, ಜನ್ಮ ಕೊಟ್ಟ ತಾಯಿ ನಾಳೆ ನನ್ನ ಅಣ್ಣ ನನ್ನ ಮಗ ನನ್ನ ನೋಡ್ತಾನಂತ ನಿನಗ ಜನ್ಮ ಕೊಟ್ಟಿಲ್ಲ. ತನ್ನ ಜೀವದ ಹಂಗ ಹರಿದ ಜನ್ಮ ಕೊಡ್ತದ ಒಂದ ತಾಯಿ. ಅದ್ರ ನಿಮ್ಮ ಅಪ್ಪಗೆ ಬಂದೈತಿ ಅನ್ನೋದಿಲ್ಲ. ಇಲ್ಲ, ನಿನಗ ಬರೀ ಬಿತ್ತುದ ಅಷ್ಟ ಗೊತ್ತೈತಿ. ಬಿತ್ತಿದ ಬೀಜ ತಗೊಂಡ ಬೆಳಿ ಹಂಗ ಮಾಡೋದ ತಾಯಿಗೆ ಅಷ್ಟ ಗೊತ್ತದ. ನಿನಗ ಏನು ಗೊತ್ತಾಗೋದೈತಿ ತಗದ? ಅದಕ್ಕ ಎಲ್ಲ ನಾ ಮಾಡೇ ನೀನು ಅನ್ನಿಂದ ಆಗೈತಿ. ಏನ್ ಮಾಡಿದಿ? ಮಾಡ್ಲಕ್ ಬರಂಗಿಲ್ಲ. ನೀನು ಒಬ್ಬನ ಕೈಲಿ ಆಗಂಗಿಲ್ಲ ತೇಳಿ ತಿರ್ಕೊಂಡ 10 ಮನಿ ಹರಿಕಿ ಹಾಕಿ ಬಂದದಿ. ತಿರುಗಿ ಒಂದ ತೌಂದಲ್ಲಿ ಅಲ್ಲ. ಇದು ನಾನು ಒಬ್ಬನ ಕೈಲಿ ಏನು ಆಗಂಗಿಲ್ಲ ತೇಳಿ ಇವ ಬಹಿರಂಗದೊಳಗ 10 ಮನಿ ಹರಿಕಿ ಹಾಕಿದ. ಇನ್ನು ಅಂತರಂಗದೊಳಗೆ 84 ಲಕ್ಷ ಮನಿ ಎಲ್ಲ ತಿರುಗಿ 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 ಹರಿಕೆ ಹಾಕಿ ಬಂದ ಶ್ರೇಷ್ಠವಾದ ಮಾನವನ ಜನ್ಮಕ್ಕೆ ಬಂದ ನಿಂತದಿ ನಿನ್ನ ಜೀವಾತ್ಮ. ಅಲ್ಲಿ ಅಂತಾವ ಹರಿಕೆ ಹಾಕ್ಯಾನ. ನೀ ಎಟ್ಟೋತು ತಮ್ಮ ಹರಿಕೆ ಹಾಕೋದ ಅದಕ್ಕ ನಾಯಿ ನಾನವ್ನು ಬಿಟ್ಟಿಲ್ಲ. ನಾನವನ ತಗೊಂಡು ಒದ್ದಾಡ್ಸ್ಕೊಂಡು ಬಿಟ್ಟಿದ್ದ ಮಾಯಿ. ಸಂಸಾರ ಸುಖ ಸಾಕಂತ ಸಾಧು ವೇಷ ತೊಟ್ಟ ಸುಡಗಾಡು ಸೇರು ಸೈತಿದ ಮಾಯಿ ಬನ್ನ ಬಿಡಂಗಿಲ್ಲ. ಅಮ್ಮ ಇನ್ನೊಂದು ಮಾತು ಹೇಳ್ರವ್ರು. ಮತ್ತೇನವ? ಸಾಧು ಸತ್ಪುರುಷರೇ. ಸಾಧು ಎದಕತ್ತರಿ? ಇದ್ರ ಅರ್ಥ ಏನು? ಕ್ಯಾವಿ ಹಾಕಲ್ಲ ಸಾಧು ಆದೇವ್ ನಾವು. ಹಂಗಿಲ್ಲ, ಸಂಸಾರ ಸಾಕಾಯ್ತಾರ ತರ ಒಂದ್ 2 ರೂಪಾಯಿ ಕೊಟ್ಟು ಬಣ್ಣ ತಂದು ನಿಂದ ಸಾಧು ಬ್ಯಾರೆ. ನೀ ಮಾಡುದು ಢಾಂಬಿಕ. ನೀ ಹೇಳತ್ತಿಲ್ಲ, ಇದು ಢಾಂಬಿಕ. ಐತಿರಿ. ಸಾಧು ಯಾರಿಗೆ ಅನ್ಬೇಕವ? ಒಳಗ ಅರ್ಥ ಐತಿ, ಮಾತಿನಾಗ ಸಣ್ಣ ಮಾತಲ್ಲ. ಎಂತದ ಅರ್ಥ? ಸಾ ಅಂದ್ರೆ ಏನು? 6 ಗುಣಗಳು. ಏನು ಸಾ ಅಂದ್ರೆ 6 ಗುಣಗಳು? ಕಾಮ, ಕ್ರೋಧ, ಲೋಭ, ಮದ, ಮತ್ಸರಿ. ಈ 6 ಗುಣಗಳ ಒಂದು ಧೂ ಅಂತ ಕೊಟ್ಟಾನ. ಅದು ಹೆಂಗವ? ಧೂ ಅಂದ್ರೆ ಏನು? ಮರಾಠಿ ಒಳಗ ಧೂ ಅನ್ನೋದಂದ್ರ ತೊಳಿಬೇಕು ಅಂದಂಗ ಅದ್ರ ಅರ್ಥ. ತೊಳಿಬೇಕ್ರಿ. ಸಾಧು ಅಂದ್ರ 6 ಗುಣಗಳನ್ನ ತೊಳೆದವ ಮಾತ್ರ ಅವನಿಗೆ ಸಾಧು. ಏನು ತೊಳೆಯ ಬಿಡ್ತೀವಿ ಬಾರಿ ಎತ್ತಿದ ಕೈ ಹಿಡಿಯವ ತೊಳೆಯಾದ್ರೆ ತೊಳೆದೇ ಬಿಡ್ತೀನಿ. ಹತ್ತಲ್ಲ ರೂಪಾಯಿ ಹತ್ತಲ್ಲ ಏನು ಹತ್ತಲ್ಲ, ಬರೇ 1 ರೂಪಾಯಿ ಕೊಡ್ತೀನಿ. ಕಿರಾಣ ಅಂಗಡಿಗೆ ಹೋಗ್ತೀನಿ, ನಿರ್ಮಾಪ ಪುಡಿ ತರ್ತೀನಿ, ಚರಿಗೆ ಹಾಕಿ ಕೊಡ್ತಾ ಕೊಡ್ ಬಾಯಿಲೆ ಕೊಂಡೆ ಸಾವ್ಕಾಸ ಹಂಗಲ್ಲ. ಸಾಚಿ ತೊಳೆದು ಬಿಡ್ತೀನಿ.
ನೀ ಹೊರಗಿನ ನಿರ್ಮಕ ಹೊರಗಿನ ಸಾಬನಕ ಹಚ್ಚಿ ತೊಳೆದ್ರ ಸ್ವಚ್ಛ ಆಗಲ್ಲ ನೀನೇ ಅಂದಲ್ಲ ಸ್ವಚ್ಛ ತೊಳಿ ಹಂಗಿಲ್ಲ ಮತ್ತೆ ಹ್ಯಾಂಗ ಹೊರಗಿನ ನೀರ್ಮಾಕ ಕೊಡೋದು ಅದೇ ಮತ್ತೆ ಎಲ್ರಿ ಹೋಗಿ ಮನ್ಯಾಗ ಇವ್ರಿಗೆ ಕುಡಿಸಿ ಮತ್ತೆ ಸತ್ತ ಹೋಗ್ತಾರ ಇವ್ರು ಜುಲಾ ಬಾಗ್ಲಕ್ ಚಾಲೂ ಮಾಡ್ತೈತಿ ಅದು ಹೊರಗಿನ ನೀರ್ಮಾಕ ತಗೊಂಡ ಗಾವ್ ಮಾಡಿ 1 ಲೀಟರ್ ನೀರ್ನ್ಯಾಗ ಹಾಕಿ ಕುಡಿದ್ರ ತೊಳ್ಕೊಂಡ್ರ ಹಂಗ ಅಲ್ಲ ನಿನ್ನ ಜ್ಞಾನ ಅನ್ನುವಂತಾದ್ರಲ್ಲೇ ತೊಳಿಬೇಕಾಗ್ಯದ ಜ್ಞಾನ ಅನ್ನುವಂತಾದ್ರಲ್ಲಿ ತಮ್ಮ ಅಜ್ಞಾನ ಅನ್ನುವಂತಾದ ಓಡಿಸ್ಬೇಕಾಗೈತಿ ಅದಕ್ಕೆ ಯಾವ ಸಾಬನ ನಿರ್ಮಾ ಬೇಕಾಗಿಲ್ಲ ಇಲ್ಲೇ ಐತಿ ಒಳಗ ನೀ ಮತ್ತ ಹೋಗ ಬಿಡ್ನಿ ಹಂಗೆ ಅದಕ್ಕೆ ಹಂಗೇನ್ ಇರಂಗಿಲ್ಲ ತಮ್ಮ ಅದಕ್ಕೆ ಈ ಸಾಧು ಆಗಬೇಕಾದ್ರೂ ಕ್ಯಾಮೇರಿ ಬರೀ ಮೈ ಮೇಲೆ ಬೇಕಲ್ಲ ಖರಿ ಅದವ ಅದಕ್ಕೆ ಸ್ವರೂಪ ಅದು ನಾನು ಅವ್ರಿಗೆ ಬಿಟ್ಟಪ್ಪಿಲ್ಲ ಮಾ ಇದೊಂದು ನಿನ್ನ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಸತ್ತ ಹೋಗ್ಯಾರ ಆದ್ರ ಭೂಮಿ ಸತ್ತು ಹುಟ್ಟಿದೇನೋ ಅಮರವಾಗಿದ್ದಕ್ಕಿದಳಕಿಗೆ ಸಾವ ಇಲ್ಲ ನಿನಗೆ ಸಾವು ಐತಿ ಅಕ್ಕಿಗೆ ಸಾವಿಲ್ಲ ಚಲೋ ಇದ್ದ ಮಗಾನು ನನ್ನವನೇ ಕೆಟ್ಟಿದ್ದ ಮಗಾನು ನನ್ನವನ ರೋಗ ಇದ್ದ ಮಗಾನು ನನ್ನವನ ರೋಗ ಇರ್ಲಾರ್ದವನು ನನ್ನವನ ನೀ ಚಲೋ ಕೆಟ್ಟ ಮಾಡ್ರು ಕರ್ಕೊಳಕಿನೂ ಆಕಿನ ನೀ ಕೆಟ್ಟ ಕೆಲಸ ಮಾಡ್ರು ಕರ್ಕೊಳಕಿನ ಆಕಿನ ನೀ ಭೇದ ಮಾಡ್ತೀಯತ್ತ ನನ್ನ ತಾಯಿ ಭೂಮಿ ತಾಯಿ ಯಾರಿಗೆ ಭೇದ ಮಾಡಿಲ್ಲ ಸರ್ಕಾರ ಅಕ್ಕಿ ಭೇದ ಮಾಡಿಲ್ಲ ಅಂದ್ರೆ ನೀನು ಬುರ್ಲಿ ಮರಿಗತ್ಲೆ ಅಂತರ್ ನಿಂದಿರ್ಬೇಕಾಗ್ತತಿ ಆಕಿ ನಿನ್ನ ಕರ್ಕೊಳಂಗಿಲ್ಲ ಹಾದಿಯೊಳಗೆ 3 ಹಾದಿಗಳು ಯಶೋದ ಮಾಡಿ ನೋಡಿ ಪರೋಡಿ ಸದಾ ಭಾವದಲ್ಲಿ ದಿಗಂಬರ ಇರುವುದಿಲ್ಲ ಭವಭಾರಿಯ ಜಿಯಾಗ ಸದಾ ಭಾವದಲ್ಲಿ ದಿಗಂಬರ ಇರಬೇಕು ಇರುವುದಿಲ್ಲ ಭವಭಾರಿ ತೆರವಾರಿ ಶಾಂತಿ ಸರೋಹಿತ ಬುದ್ಧಿ ಏನಾಯ್ತು ರೀತಿ ನೀತಿಯು ಅಶುದ್ಧಾರಿ ಹಾದಿ ತಿಳಿಯದೆ ವಾದ ಬಾಳ ಜನ್ಮದ ಪುಣ್ಯ ಬೇಕು ಇದನ್ನೆಲ್ಲ ನಾವು ಅಳೆಯುವುದಾಗ ತಿಳಿದಳಿದು ಉಳಿದು ಮನ ಮೈಲಿಗೆ ಬಳಿಯದರ ಎಸಬೇಕು ಮೋಕ್ಯ ರಾಜು ಕಾಶೀಮ ಈ ಜನ್ಮ ವ್ಯರ್ಥ ನೀನು ಕೈಬಾರದು ಅದಕ್ಕೆ ಏನ್ ಹೇಳ್ಯಾರಪ್ಪ ಖ್ಯಾಲಿ ಒಳಗ ಮತ್ರಿ ಶ್ರೀ ಗಣನಾಯಕ ಸದಾ ನಿಮ್ಮ ಸೇವಕ ಪಾರ್ವತಿ ಲಗ್ನಕ್ಕ ಬಂದವನು ನೀನೆ ಅಂದ್ರೆ ಏನು ಪಾರ್ವತಿ ಲಗ್ನಕ್ಕ ಬಂದವದಿ ನೀನು ಅಂತ ಹೇಳತ್ತಾರ ಹೌದಲ್ರಿ ಹೆಸರೇನ್ರೇನ ಮಲ್ಲಪ್ಪನ ಅದೇ ರೀತಿಯಾಗಿ ಯಾವ ನಮ್ಮ ಅಣ್ಣನ ಸ್ವರೂಪಿ ಆದಂಥವ್ರು ಮಲ್ಲಪ್ಪಣ್ಣ ಅವರು ಸನಮಗೊಂಡ ಸಾಕಿ ನಮ್ಮ ಮಾಚಾಳ ಗ್ರಾಮದವರು
ಹೌದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಕೈಲಾಸದೊಳಗ ಕಟ್ಟಿಟ್ಟ ಬುತ್ತಿ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಾರ, ಒಂದು ಪುಷ್ಪದ ಮಾಲೆ ಕೊಟ್ಟಾರ. ತಾಯಿ ಚೌಡೇಶ್ವರಿ ಆಗಲಿ ಕಾಳಿಕಾದೇವಿ ಆಗಲಿ ಅವರು ಮಾಡುವಂತ ಕಾರ್ಯದೊಳಗಾಗ್ಲಿ ಕಾಯಕದೊಳಗಾಗ್ಲಿ ಅಷ್ಟೈಶ್ವರ್ಯ ಕೊಟ್ಟ, ಆರೋಗ್ಯ ಭಾಗ್ಯ ಕೊಟ್ಟ, ಕಾದ ಕಾಪಾಡ್ಲೆ ತಿಳ್ಕೊಂಡ ಈ ಹಣವನ್ನಾಗ್ಲಿ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕ್ಕದ್ದು. ಅದಕ್ಕ ತಮ್ಮ ಪಾರ್ವತಿ ಲಗ್ನಕ್ಕೆ ಬಂದಾನವ ಅಂತ ಹೇಳ್ತಾರಂದ್ರ ಬಂತ ಪಾರ್ವತಿ ಲಗ್ನಕ್ಕೆ ಬಂದಾನಂದ್ರ ಪಾರ್ವತಿಗಿಂತ ಮೊದಲು ಹುಟ್ಟಿದವ ಆದಂಗ ಆತ್ಲೆ. ಹೌದು ಹೌದ್ರಿ. ಪಾರ್ವತಿಗಿಂತ ಮೊದಲು ಹುಟ್ಟಿದವ ಅದಾನಂದ್ರ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷೇಣಿ ತಯಾರ ಮಾಡಿಟ್ಟಿದ್ದು ಮಂಗಲ ಮೂರ್ತಿ. ಹೌದ್ರಿ. ಯಾವಾಗ್ರಿ ಮೊದಲ ಮಂಗಲ ಮೂರ್ತಿ ಇದ್ದಿ, ಆಮೇಲೆ ಆನಿ ರುಂಡ ಹಚ್ಚಿದ ಬಳಕ ಹೌದ್ರಿ ಗಣಪತಿ ಆನಿ ರುಂಡ ಹಚ್ಚಿದ ಬಳಕ ಆದಿ. ಹೌದ್ರಿ. ಅದಕ್ಕೆ ನಾವೊಂದು ಮಾತು ಕೇಳ್ತೀನ್ರಿ, ಕೇಳ್ರಿ ಅವ್ರಿಗೆ. ಆನಿ ರುಂಡ ಹಚ್ಚಿದ ಬಳಕ ಗಣಪತಿ ಆಗಿ ಅಂದ್ರ ಹೌದ್ರಿ ಯಾವ ಪರಮಾತ್ಮ ತನ್ನ ತ್ರಿಶೂಲ ಆಜ್ಞೆ ಮಾಡಿದ ಶಿರಾ ಒತ್ತಾಟಿ ದಡ ಒತ್ತಾಟಿ ಮಾಡಿ ಒಗದಾಗ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ದ ಏನಂತ ಹೇಳ್ತಾನ್ರಿ? ಏನಂತ ಹೇಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಂದಸ್ರಿ ಅಂದ್ರ ಆಣಿ ರುಂಡ ಅಂದಿಲ್ಲ. ಪ್ರಾಣಿ ಅಂದಾರ. ಅದಕ್ಕೆ ನನಗೆ ಸಂಶಯ ಬರ್ತದ್ರಿ, ಏನ್ರಿ ಉತ್ತರ ದಿಕ್ಕಿಗೆ ಹೋದ್ರ ಅಡಿವಿ ಯಾರೇನದಾಗ ಬರೀ ಆನೆ ಅಟ್ಟ ಇದ್ದು ನಾಯಿ ಇದ್ದು, ನರಿ ಇದ್ದು, ಹುಲಿ ಇದ್ದು, ಕರಡಿದ್ದು, ಜಿಂಕಿದ್ದು, ಒಂಟಿದ್ದು, ಚಿರುತಿದ್ದು, ರಗಡ ಪ್ರಾಣಿ ಪ್ರಾಣಿ. ಆನಿ ರುಂಡನ ತಂದ ಇದರ ದಂಡಕ್ ಹಚ್ಚಬೇಕಾದ್ರೆ ಆನಿ ರುಂಡಕ್ಕ ಮಂಗಲ್ ಮೂರ್ತಿ ದಂಡಕ್ಕ ಏನು ಹಿಂದಕಿನ ಜನ್ಮದಾಗದು ಏನ್ರಿ ಲಿಂಕ್ ಐತೇನೋ, ಏನ್ ಋಣಗಿಣ ಇತ್ತು, ಋಣಗಿಣ ಇತ್ತು, ಏನ್ ಕುಡದು ತೊಳೆದಿತ್ತು, ಕುಡಿದು ತೊಳೆದ ಬಾಕಿ ಇತ್ತು, ನಂದು ನೀ ತಗೊಂಡ್ ನಿಂದ ನನಗೆ ಕೊಡತ್ತೆ ಕಡಬಾಡಿಗೆ ಅದು ಮಾಡಿದ್ರು ಸಂಬಂಧ ಇತ್ತು. ಅಡಿವಿ ಯಾರ್ಯಾನೊಳಗ ಆನೆ ಅಟ್ಟ ಇರ್ತಾವೇನು, ಎಲ್ಲಾ ಪ್ರಾಣಿ ಅದಾವಲ್ರಿ, ನಾನಾ ತರ ಪ್ರಾಣಿ ಇದ್ದು, ನಾಯಿ ಇದ್ದು, ನರಿ ಇದ್ದು, ಚಿಗುರಿದ್ದು, ಜಿಂಕಿದ್ದು, ಚಿರುತಿದ್ದು, ಒಂಟಿದ್ದು, ಟಗರಿದ್ದು, ಹತ್ತೂರ್ದೆಲ್ಲ ಹಚ್ಚದ್ ಬಿಟ್ಟು ಆನಿದ ಏನ ಕಾರಣ ಕಚ್ಚಿದಿ ಆನಿ ರುಂಡನ ಹಚ್ಚಬೇಕಾದ್ರ ಇದ್ರ ತಾತ್ಪರ್ಯ ಏನು, ಏನ ಕಾರಣಕ್ಕೆ ಆನಿದ ಹಚ್ಚಿದಿ ಹೇಳ್ತಾರ ನೋಡ. ಮುದ್ದೆ ಇಷ್ಟ ಕೇಳ್ರಿ, ಬಹಳ ಬೇಡ. ಅದಕ್ಕ ತಮ್ಮ ನಡಿರಿ. ದೇವಿಯ ನಿನ್ನ ನಂಬಿಯ ಧನ್ಯ, ತಾಯಿಯ ನಿನ್ನ ನಂಬಿಯ ಧನ್ಯ, ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಧನ್ಯಳಾದೇನ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ. ದೇವಿಯ ನಿನ್ನ ನಂಬಿ ಜಗದಂಬ ನಿನ್ನ ನಂಬಿ, ತಾಯಿಯ ನಿನ್ನ ನಂಬಿ ಧನ್ಯಳಾದೇನ, ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ. ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ, ಶ್ರೀ ಓಂಕಾರಿಯೇ ವಿಮಲ ವೆಂಕಾರಿಯೇ, ಶಂಕರಿ ನಿನ್ನ ನಂಬಿ ಧನ್ಯಳಾದೇನ, ಶಂಕರಿ ನಿನ್ನ ನಂಬಿ ಧನ್ಯಳಾದೇನ. ಕಾಂಬಾಮ್ರಡಾಣಿಯೇ, ಸಾಂಭವಿ ಗುಣಮಣಿಯೇ,
ನಮ್ಮ ಹೆಣ್ಣು ದೇವ್ರಿಗೆ ಒಂದೊಂದು ಹೆಸರು ಬಂದವ. ಹೌದು ಹೌದ್ರಿ. ಏನಂತೇಳಿ? ಏನಂತೀವ? ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಒಂದೇ ಹೆಸರು. ಹೌದ್ರಿ. ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಹೆಸರು ಬಂದವ್ರಿ. ಚಂಡಮುಂಡ ದೈತ್ಯನ ಹೊಡೆದ ಚಾಮುಂಡಿ ಹೆಸರು ಬಂದವ್ರಿ. ಸುಂಬ ನಿಶುಂಬನ ಹೊಡೆದು ಶಾಂಭವಿ ಅತ್ ಹೆಸರು ಬಂತ. ಮತ್ತ ಬಂದಿರುವಂತ ಭಕ್ತರಿಗೆ ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಹತ್ತು ನಾಮಕರಣ ಬಂದದವ. ದಾನ ಮಾಡುವುದರೊಳಗಾಗಿ ಮೊದಲ ಲಿಂಗಮಿದ್ದಳು. ದಾನ ಮಾಡುವುದರೊಳಗೆ ಹೋಗಿ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣ ಲಕ್ಷಾನ ಗಂಟ್ಲೆ ಬಂದಿರುವಂತ ಭಕ್ತರಿಗೆ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣ ಲಕ್ಷ ಮಂದಿನೆಲ್ಲ ಭಕ್ತಿ ಒಳಗ ಸಂಭಾಳಿಸ್ತು. ಅಂತ ಮಂದಿನೆಲ್ಲ ಬರೇ ಒಂದು ಬುಟ್ಟಿ ಬಾಳೆ ಹಣ್ಣು ಒಳಗ ಆ ಬಾಳೆಹಣ್ಣು ಕೊಡ್ಲಾತ್ರ ಮತ್ತೆ ಹೆಚ್ಚು ಎಕ್ಸ್ಟ್ರಾ ಉಳಿದು ಹಂಗ ದಾನ ಮಾಡುದೊಳಗಾಗಿ ದಾನ ಮಾಡಿ ದಾನಮ್ಮ ಅನಿಸ್ಕೊಂಡು ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಅನಿಸ್ಕೊಂಡು ದಾನ ಮಾಡಿ ದಾನಮ್ಮ ಅನಿಸ್ಕೊಂಡು ಹಂಗ ನಮ್ಮ ಹೆಣ್ಣು ದೇವ್ರಿಗೆ ಹೆಂಗ ಹೆಸರು ಬಂದವಲ್ರಿ ಹಂಗ ನಿಮ್ಮ ಗಂಡ ದೇವ್ರ ಒಳಗ ಯಾರಿಗೆ ಏನು ಕೊಟ್ಟಿ ಯಾರನ್ನ ಹೊಡೆದ ನಿನಗೆ ಯಾವ ಹೆಸರು ಬಂದೈತಿ? ನಮಗ್ ಹೆಂಗ ಹೆಸರು ಬಂದವಲ್ಲ? ದುರ್ಗಾ, ಕಾಳಿಕಾ, ಚಾಮುಂಡಿ, ಶಾಂಭವಿ, ಭದ್ರ, ತುಂಗ, ಯಮುನಾ, ಹಿಂಗ ನಾನಾ ತರ ಮತ್ತ ಅನ್ನಪೂರ್ಣೇಶ್ವರಿ, ದಾನಮ್ಮ ಮಾಡು ಕಾಯಕ ಒಂದೊಂದು ನಾಮಕರಣ ಬಂದಾವ. ನೀ ಯಾವ ಕಾರ್ಯ ಮಾಡಿ ನಿನಗೆ ಯಾವ ನಾಮಕರಣ ಬಂದೈತಿ ಬಂದ ಹೇಳ ಮುಂದಿನ ದೇವಾಡಿ ಸಿರಿ ಆನಂದದ ಗಿರಿ ದೇವಾಡಿ ಸಿರಿ ಆನಂದದ ಗಿರಿ ಜಾನಿನ ಜಾನಿನ